ಯಾವಾಗಲೂ ಒಂದೇ ಥರದ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಫಸ್ಟ್ ಒಂದು ಕಡಾಯಿಗೆ ಆಯಿಲ್ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಒಂದು ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ಳಿ. ನಾವು ಹಾಕ್ತಿರೋ ಇಂಗ್ರೀಡಿಯೆಂಟ್ ಜಸ್ಟ್ ಹಾಫ್ ಕುಕ್ ಆದರೆ ಸಾಕು, ತುಂಬಾ ಕುಕ್ ಆಗಬೇಕು ಅಂತೇನಿಲ್ಲ. ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಲ್ಟು, ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ. ಇದಕ್ಕೆ ಇದೊಂದು ಮಸಾಲೆ ಸಾಕು, ಇನ್ನೇನು ಆ್ಯಡ್ ಮಾಡೋದು ಬೇಡ. ಇದೆಲ್ಲನೂ ಹಾಫ್ ಕುಕ್ ಆಗಬೇಕು. ಆ ಕ್ರಂಚಿನೆಸ್ ಸ್ವಲ್ಪ ಹಾಗೆ ಉಳಿಬೇಕು. ಈ ಸ್ಟೇಜಲ್ಲಿ ನಾವು ಒಂದೇ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಖಂಡಿತ ಮಕ್ಳಿಗಂತೂ ಇಷ್ಟ ಆಗುತ್ತೆ, ಮತ್ತು ಲೈಟಾಗಿ ತಿನ್ನಬೇಕು ಡಿನ್ನರ್ನವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ನಾನಿಲ್ಲಿ 2 ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೊಟ್ಟೆನೂ ಸಹ ಫುಲ್ಲಾಗಿ ಬಾಯ್ಲ್ ಆಗಬೇಕಂತಿಲ್ಲ. ಹಾಕಿದ ಕೂಡಲೇ ಬ್ರೆಡ್ ಸ್ಲೈಸಸ್ನ ನಾವು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೋಬೋದು. ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು, ಆಗಲೇ ಆ ಮೊಟ್ಟೆ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಟರ್ಮರಿಕ್ ಪೌಡರ್ ಮತ್ತು ಗರಂ ಮಸಾಲ ಹಾಕಿರೋದ್ರಿಂದ ಈ ಮೊಟ್ಟೆದು ರಾ ಸ್ಮೆಲ್ನ ಖಂಡಿತ ಡಾಮಿನೇಟ್ ಮಾಡುತ್ತೆ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಬ್ರೆಡ್ ಸ್ಲೈಸಸ್ನ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನೆಲ್ಲ ಮಿಕ್ಸಪ್ ಕೊಟ್ಟ ಮೇಲೆ ಜಸ್ಟ್ 2 ಮಿನಿಟ್ಸ್ ಸ್ಟವ್ ಮೇಲೆ ಬಿಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಲೈಟಾಗಿರೋ ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಎಮ್ಮಿಯಾಗಿ ಮಳೆಗೆ ಚೆನ್ನಾಗಿರೋ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಬ್ರೇಕ್ಫಾಸ್ಟ್ ಸಹ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಮಳೆಗೆ ಸವಿರಿ.